ಪಾಕಿಸ್ತಾನ ಸೇನೆಯ ಜಿಹಾದಿ ಜನರಲ್. ಈತನಿಗೆ ಸೇನಾ ಡ್ರಿಲ್ಗಿಂತ ಧರ್ಮನಿಷ್ಠೆಯೇ ಮೊದಲು. ಹೊಟ್ಟೆಗೆ ತಿನ್ನೋಕೆ ಅನ್ನ ಇಲ್ಲದೆ ಇದ್ರೂ ಕೂಡ ಈತನಿಗೆ ಯುದ್ಧವೇ ಮೇಲು. ಯಾರೀತ ನೋಡಿ ರಿಪೋರ್ಟ್. ಜಿನ್ನಾ ಲ್ಯಾಂಡ್ ಸೇನೆಯ ಜಿಹಾದಿ ಜನರಲ್. ಆತ ಭಿಕ್ಷೆ ಬೇಡ್ತಾನ, ಯುದ್ಧ ಮಾಡ್ತಾನ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತಿಕಾರದ ಕಹಳೆ ಊದಿದೆ. ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ಪಾಕ್ ಸೇನಾಧಿಕಾರಿ ಜನರಲ್ ಆಸಿಮ್ ಮುನೀರ್ ಮಾತ್ರ ಇದೀಗ ಪಾಕ್ನಲ್ಲಿ ನಾಪತ್ತೆಯಾಗಿದ್ದಾನೆ. ಸದಾ ಭಾರತದ ವಿರುದ್ಧ ಒಂದಿಲ್ಲೊಂದು ಹೇಳಿಕೆ, ವಿವಾದದ ಕಿಡಿ ಹೊತ್ತಿಸ್ತಾನೆ ಇರೋದ್ರಲ್ಲಿ ಆಸಿಮ್ ಮುನೀರ್ ಮುಂದಿರ್ತಾನೆ. ಅಷ್ಟಕ್ಕೂ ಜಿನ್ನಾ ಲ್ಯಾಂಡ್ನ ಸೇನೆಯ ಈ ಜನರಲ್ರನ್ನ ಜಿಹಾದಿ ಜನರಲ್, ಮುಲ್ಲಾ ಜನರಲ್ ಅಂತಲೇ ಪಾಕ್ನಲ್ಲಿ ಕರೀತಾರೆ. 57 ವರ್ಷದ ಆಸಿಮ್ ಮುನೀರ್ ಪಾಕಿಸ್ತಾನಿ ಜನರಲ್ಗಳಲ್ಲಿ ವಿಭಿನ್ನ ರೀತಿಯ ವ್ಯಕ್ತಿ. ಸೌದಿ ಅರೇಬಿಯಾದಲ್ಲಿ ಮೊದಲು ಲೆಫ್ಟಿನೆಂಟ್ ಕರ್ನಲ್ ಆಗಿ ನೇಮಕಗೊಂಡ. 38ನೇ ವಯಸ್ಸಿನಲ್ಲಿಯೇ ತಮ್ಮ ಧರ್ಮದ ಗ್ರಂಥವನ್ನ ಕಂಠಪಾಠ ಮಾಡಿದ್ದ. ಇದಕ್ಕಾಗಿ ಹಫೀಜ್ ಎ ಕುರಾನ್ ಬಿರುದು ಗಳಿಸಿಕೊಂಡ. ಅಷ್ಟಕ್ಕೆ ಸುಮ್ಮನಾಗದೆ ಮುಂದೆ ಸೇನೆಯಲ್ಲೂ ಕೂಡ ಧರ್ಮದ ಛಾಯೆ ಕಾಣುವಂತೆ ನೋಡಿಕೊಂಡ. ತನ್ನ ಅನೇಕ ಭಾಷಣಗಳಲ್ಲಿ ಇಸ್ಲಾಮಿಕ್ ಚಿಂತನೆಗಳನ್ನ ಬಳಸ್ತಾನೆ ಬರ್ತಿದ್ದಾನೆ. ಇತ್ತೀಚೆಗಷ್ಟೇ ಕಾಶ್ಮೀರ ವಿಚಾರದಲ್ಲಿ ನೀಡಿದ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಮ್ಮ ಧರ್ಮ, ನಮ್ಮ ಪದ್ಧತಿ ಬೇರೆ, ನಮ್ಮ ಮಹತ್ವಾಕಾಂಕ್ಷೆ ಬೇರೆ, ನಾವು ಎರಡೂ ರಾಷ್ಟ್ರಗಳು ಒಂದೇ ರಾಷ್ಟ್ರವಲ್ಲ ಅಂತ ಹೇಳಿದ್ದ. ಪಾಕ್ ಜನರಲ್ ಆಸಿಮ್ ಮುನೀರ್ ಮಿಲಿಟರಿ ಪ್ರಯಾಣವು 1986ರಲ್ಲಿ ಆರಂಭವಾಯಿತು. 2016ರಿಂದ 18ರವರೆಗೆ ಮುನೀರ್ ಮಿಲಿಟರಿ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ. 2018ರಲ್ಲಿ ಆಸಿಮ್ ಮುನೀರ್ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ನ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಯಿತು. ಈತನ ಅಧಿಕಾರ ಅವಧಿ ಕೇವಲ 8 ತಿಂಗಳು ಕಾಲ ಇತ್ತು. ಇದು ಐಎಸ್ಐ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿ. ಇದೇ ವೇಳೆ ಆಗಿನ ಪ್ರಧಾನಿ ಇಮ್ರಾನ್ ಖಾನ್ ಜೊತೆ ಭಿನ್ನಾಭಿಪ್ರಾಯ ಮೂಡಿತ್ತು. ಪಾಕ್ನ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗೆ ಕಾರಣವಾಗಿತ್ತು. ಸೇನಾ ಡ್ರಿಲ್ಗಿಂತ ಧರ್ಮನಿಷ್ಠೆ ಮೊದಲು. ಈತನ ಅತಿ ದೊಡ್ಡ ವೀಕ್ನೆಸ್ ಏನು ಗೊತ್ತಾ? ಪಾಕಿಸ್ತಾನದ ಮಿಲಿಟರಿ ಉದ್ದೇಶಗಳನ್ನ ಧಾರ್ಮಿಕ ಆದೇಶಗಳೊಂದಿಗೆ ಜೋಡಿಸುತ್ತಿರೋ ಪಾಕ್ ಸೇನಾಧಿಕಾರಿ ಅಂತಲೇ ಗುರುತಿಸಿಕೊಂಡಿದ್ದಾನೆ. ಈತನ ಬಗ್ಗೆ ಪಾಕ್ ಜನರಿಗೆ ಅಸಮಾಧಾನವಿದೆ. ಮುಸ್ಲಿಂ ಪ್ರಪಂಚದಿಂದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೆಂಬಲ ಒಟ್ಟುಗೂಡಿಸುವುದಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ದಾನೆ. ಧಾರ್ಮಿಕ ಜ್ಞಾನದಲ್ಲಿ ಆಸಿಮ್ ಮುನೀರ್ರನ್ನ ಸರಿಗಟ್ಟುವವರೇ ಇಲ್ಲವಂತೆ. ಧಾರ್ಮಿಕ ವಿಭಾಗ ಮತ್ತು ರಾಜಕೀಯದಲ್ಲಿ ಅಷ್ಟೊಂದು ಪಕ್ಕಾ ಮುನೀರ್. ಹೀಗಾಗಿ ನಾಸ್ತಿಕ ಕಮ್ಯುನಿಸ್ಟರ ನಂಬಿಕಸ್ಥ ಆಸಿಮ್ ಮುನೀರ್ ಅರ್ಥಾತ್ ಜನರಲ್ ಮುಲ್ಲಾ ಪಾಕ್ ಸೇನೆಯಲ್ಲೂ ಜಿಹಾದಿಸ್ಟ್ ಧೋರಣೆ ಅನುಸರಿಸುತ್ತಿರೋದೇ ಈತನ ದೊಡ್ಡ ವೀಕ್ನೆಸ್. ಪಾಕ್ ಜನರಲ್ ಆಸಿಮ್ ಮುನೀರ್ ಶತ್ರು ರಾಷ್ಟ್ರದ ಮೇಲೆ ಸಮರ ಸಾರಿರುವುದಿರಲಿ, ಮೊದಲು ತನ್ನ ನೆಲದಲ್ಲಿಯೇ ಕಾಡ್ತಿರುವ ಬಲೂಚಿಗಳ ಅಟ್ಟಹಾಸ ತಡೆಯುವಲ್ಲಿ ವಿಫಲನಾಗಿದ್ದಾನೆ. ಇತ್ತೀಚೆಗೆ ಬಲೂಚಿಸ್ತಾನದ ದಂಧೆ ಉಲ್ಬಣಗೊಳ್ತಿದೆ. ಕೆಲ ದಿನಗಳ ಹಿಂದೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಕಿಡ್ನಾಪ್ ನಡೆದಿತ್ತು. 64ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾ ಎರಡರಲ್ಲೂ ಪಂಜಾಬಿಗಳು, ಶಿಯಾಗಳು, ಸಿಂಧಿಗಳು ಮತ್ತು ಚೀನಿ ಪ್ರಜೆಗಳ ಮೇಲೆ ಗುರಿ ಇಟ್ಟು ಹತ್ಯೆಗಳು ಆಗಾಗ್ಗೆ ನಡೆಯುತ್ತಲೇ ಇವೆ. ಆದರೆ ಇದೆಲ್ಲದರತ್ತ ಪಾಕ್ ಸೇನಾಧಿಕಾರಿ ಆಸಿಮ್ ಮುನೀರ್ ಗಮನವೇ ಹರಿದಿಲ್ಲ ಅನ್ಸುತ್ತೆ. ಆಸಿಮ್ ಮುನೀರ್ ಯುದ್ಧ ಮಾಡ್ತಾನ, ಭಿಕ್ಷೆ ಬೇಡ್ತಾನ ಅನ್ನೋದೇ ಸದ್ಯದ ಚರ್ಚೆ. ಮುನೀರ್ ಪ್ರಚೋದನೆ ಹೇಳಿಕೆ ಪರೋಕ್ಷವಾಗಿ ಪಹಲ್ಗಾಮ್ ದಾಳಿಗೆ ಕಾರಣವೆನ್ನಲಾಗ್ತಿದೆ. ಸದ್ಯ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಕೆರಳಿರೋ ಭಾರತ ಪ್ರತಿಕಾರದ ಕಹಳೆ ಊದಿದೆ. ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಸಕಲ ಸಿದ್ಧತೆ ಕಾಣಿಸಿದೆ. ಸದ್ಯ ನಾಪತ್ತೆಯಾಗಿರೋ ಪಾಕ್ ಜನರಲ್ ಆಸಿಮ್ ಮುನೀರ್ ಭಾರತದ ಜೊತೆ ಯುದ್ಧ ಮಾಡ್ತಾನ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರೋದ್ರಿಂದ ಭಿಕ್ಷೆ ಬೇಡ್ತಾನ ಅನ್ನೋ ಚರ್ಚೆಯಾಗ್ತಾ ಇದೆ. ಮುಲ್ಲಾ ಜನರಲ್ ಮತ್ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಪಾಕ್ನಲ್ಲೇ ಜನ ಮಾತನಾಡಿಕೊಳ್ತಿದ್ದಾರೆ. ಈತ ಪಾಕಿಸ್ತಾನ ಸೇನೆಯ ಜಿಹಾದಿ ಜನರಲ್. ಈತನಿಗೆ ಸೇನಾ ಡ್ರಿಲ್ಗಿಂತ ಧರ್ಮನಿಷ್ಠೆಯೇ ಮೊದಲು. ಹೊಟ್ಟೆಗೆ ತಿನ್ನೋಕೆ ಅನ್ನ ಇಲ್ಲದೆ ಇದ್ರೂ ಕೂಡ ಈತನಿಗೆ ಯುದ್ಧವೇ ಮೇಲು. ಯಾರೀತ ನೋಡಿ ರಿಪೋರ್ಟ್. ಜಿನ್ನಾ ಲ್ಯಾಂಡ್ ಸೇನೆಯ ಜಿಹಾದಿ ಜನರಲ್. ಆತ ಭಿಕ್ಷೆ ಬೇಡ್ತಾನ, ಯುದ್ಧ ಮಾಡ್ತಾನ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತಿಕಾರದ ಕಹಳೆ ಊದಿದೆ.
ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ಪಾಕ್ ಸೇನಾಧಿಕಾರಿ ಜನರಲ್ ಆಸಿಮ್ ಮುನೀರ್ ಮಾತ್ರ ಇದೀಗ ಪಾಕ್ನಲ್ಲಿ ನಾಪತ್ತೆಯಾಗಿದ್ದಾನೆ. ಸದಾ ಭಾರತದ ವಿರುದ್ಧ ಒಂದಿಲ್ಲೊಂದು ಹೇಳಿಕೆ, ವಿವಾದದ ಕಿಡಿ ಹೊತ್ತಿಸ್ತಾನೆ ಇರೋದ್ರಲ್ಲಿ ಆಸಿಮ್ ಮುನೀರ್ ಮುಂದಿರ್ತಾನೆ. ಅಷ್ಟಕ್ಕೂ ಜಿನ್ನಾಲ್ಯಾಂಡ್ನ ಸೇನೆಯ ಈ ಜನರಲ್ರನ್ನ ಜಿಹಾದಿ ಜನರಲ್, ಮುಲ್ಲಾ ಜನರಲ್ ಅಂತಲೇ ಪಾಕ್ನಲ್ಲಿ ಕರೀತಾರೆ. ಐವತ್ತೇಳು ವರ್ಷದ ಅಸೀಂ ಮುನೀರ್ ಪಾಕಿಸ್ತಾನಿ ಜನರಲ್ಗಳಲ್ಲಿ ವಿಭಿನ್ನ ರೀತಿಯ ವ್ಯಕ್ತಿ. ಸೌದಿ ಅರೇಬಿಯಾದಲ್ಲಿ ಮೊದಲು ಲೆಫ್ಟಿನೆಂಟ್ ಕರ್ನಲ್ ಆಗಿ ನೇಮಕಗೊಂಡ. 38ನೇ ವಯಸ್ಸಿನಲ್ಲಿಯೇ ತಮ್ಮ ಧರ್ಮದ ಗ್ರಂಥವನ್ನ ಕಂಠಪಾಠ ಮಾಡಿದ್ದ. ಇದಕ್ಕಾಗಿ ಹಫೀಜ್ ಎ ಕುರಾನ್ ಬಿರುದು ಗಳಿಸಿಕೊಂಡ. ಅಷ್ಟಕ್ಕೆ ಸುಮ್ಮನಾಗದೆ ಮುಂದೆ ಸೇನೆಯಲ್ಲೂ ಕೂಡ ಧರ್ಮದ ಛಾಯೆ ಕಾಣುವಂತೆ ನೋಡಿಕೊಂಡ. ತನ್ನ ಅನೇಕ ಭಾಷಣಗಳಲ್ಲಿ ಇಸ್ಲಾಮಿಕ್ ಚಿಂತನೆಗಳನ್ನ ಬಳಸ್ತಾನೆ ಬರ್ತಿದ್ದಾನೆ. ಇತ್ತೀಚೆಗಷ್ಟೇ ಕಾಶ್ಮೀರ ವಿಚಾರದಲ್ಲಿ ನೀಡಿದ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಮ್ಮ ಧರ್ಮ, ನಮ್ಮ ಪದ್ಧತಿ ಬೇರೆ, ನಮ್ಮ ಮಹತ್ವಾಕಾಂಕ್ಷೆ ಬೇರೆ, ನಾವು ಎರಡೂ ರಾಷ್ಟ್ರಗಳು ಒಂದೇ ರಾಷ್ಟ್ರವಲ್ಲ ಅಂತ ಹೇಳಿದ್ದ. ಪಾಕ್ ಜನರಲ್ ಆಸಿಮ್ ಮುನೀರ್ ಮಿಲಿಟರಿ ಪ್ರಯಾಣವು 1986ರಲ್ಲಿ ಆರಂಭವಾಯಿತು. 2016ರಿಂದ 18ರವರೆಗೆ ಮುನೀರ್ ಮಿಲಿಟರಿ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ. 2018ರಲ್ಲಿ ಆಸಿಮ್ ಮುನೀರ್ ಇಂಟರ್ ಸರ್ವೀಸಸ್ ಇಂಟೆಲಿಜೆನ್ಸ್ನ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಯಿತು. ಈತನ ಅಧಿಕಾರ ಅವಧಿ ಕೇವಲ 8 ತಿಂಗಳು ಕಾಲ ಇತ್ತು. ಇದು ಐಎಸ್ಐ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಅವಧಿ. ಇದೇ ವೇಳೆ ಆಗಿನ ಪ್ರಧಾನಿ ಇಮ್ರಾನ್ ಖಾನ್ ಜೊತೆ ಭಿನ್ನಾಭಿಪ್ರಾಯ ಮೂಡಿತ್ತು. ಪಾಕ್ನ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗೆ ಕಾರಣವಾಗಿತ್ತು. ಸೇನಾ ಡ್ರಿಲ್ಗಿಂತ ಧರ್ಮನಿಷ್ಠೆ ಮೊದಲು. ಈತನ ಅತಿ ದೊಡ್ಡ ವೀಕ್ನೆಸ್ ಏನು ಗೊತ್ತಾ? ಪಾಕಿಸ್ತಾನದ ಮಿಲಿಟರಿ ಉದ್ದೇಶಗಳನ್ನ ಧಾರ್ಮಿಕ ಆದೇಶಗಳೊಂದಿಗೆ ಜೋಡಿಸುತ್ತಿರೋ ಪಾಕ್ ಸೇನಾಧಿಕಾರಿ ಅಂತಲೇ ಗುರುತಿಸಿಕೊಂಡಿದ್ದಾನೆ. ಈತನ ಬಗ್ಗೆ ಪಾಕ್ ಜನರಿಗೆ ಅಸಮಾಧಾನವಿದೆ. ಮುಸ್ಲಿಂ ಪ್ರಪಂಚದಿಂದ ದೇಶೀಯ ಮತ್ತು ಅಂತಾರಾಷ್ಟ್ರೀಯ ಬೆಂಬಲ ಒಟ್ಟುಗೂಡಿಸುವುದಕ್ಕೆ ಪ್ರಯತ್ನ ಕೂಡ ಮಾಡ್ತಿದ್ದಾನೆ. ಧಾರ್ಮಿಕ ಜ್ಞಾನದಲ್ಲಿ ಆಸಿಮ್ ಮುನೀರ್ರನ್ನ ಸರಿಗಟ್ಟುವವರೇ ಇಲ್ಲವಂತೆ. ಧಾರ್ಮಿಕ ವಿಭಾಗ ಮತ್ತು ರಾಜಕೀಯದಲ್ಲಿ ಅಷ್ಟೊಂದು ಪಕ್ಕಾ ಮುನೀರ್. ಹೀಗಾಗಿ ನಾಸ್ತಿಕ ಕಮ್ಯುನಿಸ್ಟರ ನಂಬಿಕಸ್ಥ ಆಸಿಮ್ ಮುನೀರ್ ಅರ್ಥಾತ್ ಜನರಲ್ ಮುಲ್ಲಾ ಪಾಕ್ ಸೇನೆಯಲ್ಲೂ ಜಿಹಾದಿಸ್ಟ್ ಧೋರಣೆ ಅನುಸರಿಸುತ್ತಿರೋದೇ ಈತನ ದೊಡ್ಡ ವೀಕ್ನೆಸ್. ಪಾಕ್ ಜನರಲ್ ಆಸಿಮ್ ಮುನೀರ್ ಶತ್ರು ರಾಷ್ಟ್ರದ ಮೇಲೆ ಸಮರ ಸಾರಿರುವುದಿರಲಿ, ಮೊದಲು ತನ್ನ ನೆಲದಲ್ಲಿಯೇ ಕಾಡ್ತಿರುವ ಬಲೂಚಿಗಳ ಅಟ್ಟಹಾಸ ತಡೆಯುವಲ್ಲಿ ವಿಫಲನಾಗಿದ್ದಾನೆ. ಇತ್ತೀಚೆಗೆ ಬಲೂಚಿಸ್ತಾನದ ದಂಧೆ ಉಲ್ಬಣಗೊಳ್ತಿದೆ. ಕೆಲ ದಿನಗಳ ಹಿಂದೆ ಜಾಫರ್ ಎಕ್ಸ್ಪ್ರೆಸ್ ರೈಲು ಕಿಡ್ನಾಪ್ ನಡೆದಿತ್ತು. 64ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಬಲೂಚಿಸ್ತಾನ ಮತ್ತು ಖೈಬರ್ ಪಖ್ತೂನ್ಖ್ವಾ ಎರಡರಲ್ಲೂ ಪಂಜಾಬಿಗಳು, ಶಿಯಾಗಳು, ಸಿಂಧಿಗಳು ಮತ್ತು ಚೀನಿ ಪ್ರಜೆಗಳ ಮೇಲೆ ಗುರಿ ಇಟ್ಟು ಹತ್ಯೆಗಳು ಆಗಾಗ್ಗೆ ನಡೆಯುತ್ತಲೇ ಇವೆ. ಆದರೆ ಇದೆಲ್ಲದರತ್ತ ಪಾಕ್ ಸೇನಾಧಿಕಾರಿ ಆಸಿಮ್ ಮುನೀರ್ ಗಮನವೇ ಹರಿದಿಲ್ಲ ಅನ್ಸುತ್ತೆ. ಆಸಿಮ್ ಮುನೀರ್ ಯುದ್ಧ ಮಾಡ್ತಾನ, ಭಿಕ್ಷೆ ಬೇಡ್ತಾನ ಅನ್ನೋದೇ ಸದ್ಯದ ಚರ್ಚೆ. ಮುನೀರ್ ಪ್ರಚೋದನೆ ಹೇಳಿಕೆ ಪರೋಕ್ಷವಾಗಿ ಪಹಲ್ಗಾಮ್ ದಾಳಿಗೆ ಕಾರಣವೆನ್ನಲಾಗ್ತಿದೆ. ಸದ್ಯ ಪಹಲ್ಗಾಮ್ ಉಗ್ರರ ದಾಳಿಯಿಂದ ಕೆರಳಿರೋ ಭಾರತ ಪ್ರತಿಕಾರದ ಕಹಳೆ ಊದಿದೆ. ಇಂಡೋ ಪಾಕ್ ಗಡಿಯಲ್ಲಿ ಯುದ್ಧದ ಸಕಲ ಸಿದ್ಧತೆ ಕಾಣಿಸಿದೆ. ಸದ್ಯ ನಾಪತ್ತೆಯಾಗಿರೋ ಪಾಕ್ ಜನರಲ್ ಆಸಿಮ್ ಮುನೀರ್ ಭಾರತದ ಜೊತೆ ಯುದ್ಧ ಮಾಡ್ತಾನ ಅಥವಾ ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿರೋದ್ರಿಂದ ಭಿಕ್ಷೆ ಬೇಡ್ತಾನ ಅನ್ನೋ ಚರ್ಚೆಯಾಗ್ತಾ ಇದೆ. ಮುಲ್ಲಾ ಜನರಲ್ ಮತ್ಯಾವ ರೀತಿ ಯೋಚನೆ ಮಾಡ್ತಾನೆ ಅಂತ ಪಾಕ್ನಲ್ಲೇ ಜನ ಮಾತನಾಡಿಕೊಳ್ತಿದ್ದಾರೆ. ಈತ ಪಾಕಿಸ್ತಾನ ಸೇನೆಯ ಜಿಹಾದಿ ಜನರಲ್. ಈತನಿಗೆ ಸೇನಾ ಡ್ರಿಲ್ಗಿಂತ ಧರ್ಮನಿಷ್ಠೆಯೇ ಮೊದಲು. ಹೊಟ್ಟೆಗೆ ತಿನ್ನೋಕೆ ಅನ್ನ ಇಲ್ಲದೆ ಇದ್ರೂ ಕೂಡ ಈತನಿಗೆ ಯುದ್ಧವೇ ಮೇಲು. ಯಾರೀತ ನೋಡಿ ರಿಪೋರ್ಟ್. ಜಿನ್ನಾ ಲ್ಯಾಂಡ್ ಸೇನೆಯ ಜಿಹಾದಿ ಜನರಲ್. ಆತ ಭಿಕ್ಷೆ ಬೇಡ್ತಾನ, ಯುದ್ಧ ಮಾಡ್ತಾನ. ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ಭಾರತ ಕೆರಳಿದೆ. ಪ್ರತಿಕಾರದ ಕಹಳೆ ಊದಿದೆ. ಇಂಡೋ ಪಾಕ್ ಮಧ್ಯೆ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ಪಾಕ್ ಸೇನಾಧಿಕಾರಿ ಜನರಲ್ ಆಸಿಮ್ ಮುನೀರ್ ಮಾತ್ರ ಇದೀಗ ಪಾಕ್ನಲ್ಲಿ ನಾಪತ್ತೆಯಾಗಿದ್ದಾನೆ. ಸದಾ ಭಾರತದ ವಿರುದ್ಧ ಒಂದಿಲ್ಲೊಂದು ಹೇಳಿಕೆ, ವಿವಾದದ ಕಿಡಿ ಹೊತ್ತಿಸ್ತಾನೆ ಇರೋದ್ರಲ್ಲಿ ಆಸಿಮ್ ಮುನೀರ್ ಮುಂದಿರ್ತಾನೆ. ಅಷ್ಟಕ್ಕೂ ಜಿನ್ನಾಲ್ಯಾಂಡ್ನ ಸೇನೆಯ ಈ ಜನರಲ್ರನ್ನ ಜಿಹಾದಿ ಜನರಲ್, ಮುಲ್ಲಾ ಜನರಲ್ ಅಂತಲೇ ಪಾಕ್ನಲ್ಲಿ ಕರೀತಾರೆ.
57 ವರ್ಷದ ಅಸೀಂ ಮುನೀರ್ ಪಾಕಿಸ್ತಾನಿ ಜನರಲ್ಗಳಲ್ಲಿ ವಿಭಿನ್ನ ರೀತಿಯ ವ್ಯಕ್ತಿ. ಸೌದಿ ಅರೇಬಿಯಾದಲ್ಲಿ ಮೊದಲು ಲೆಫ್ಟಿನೆಂಟ್ ಕರ್ನಲ್ ಆಗಿ ನೇಮಕಗೊಂಡ. 38ನೇ ವಯಸ್ಸಿನಲ್ಲಿಯೇ ತಮ್ಮ ಧರ್ಮದ ಗ್ರಂಥವನ್ನ ಕಂಠಪಾಠ ಮಾಡಿದ್ದ. ಇದಕ್ಕಾಗಿ ಹಫೀಜ್ ಎ ಕುರಾನ್ ಬಿರುದು ಗಳಿಸಿಕೊಂಡ. ಅಷ್ಟಕ್ಕೆ ಸುಮ್ಮನಾಗದೆ ಮುಂದೆ ಸೇನೆಯಲ್ಲೂ ಕೂಡ ಧರ್ಮದ ಛಾಯೆ ಕಾಣುವಂತೆ ನೋಡಿಕೊಂಡ. ತನ್ನ ಅನೇಕ ಭಾಷಣಗಳಲ್ಲಿ ಇಸ್ಲಾಮಿಕ್ ಚಿಂತನೆಗಳನ್ನ ಬಳಸ್ತಾನೆ ಬರ್ತಿದ್ದಾನೆ. ಇತ್ತೀಚೆಗಷ್ಟೇ ಕಾಶ್ಮೀರ ವಿಚಾರದಲ್ಲಿ ನೀಡಿದ ಹೇಳಿಕೆ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ನಮ್ಮ ಧರ್ಮ, ನಮ್ಮ ಪದ್ಧತಿ ಬೇರೆ, ನಮ್ಮ ಮಹತ್ವಾಕಾಂಕ್ಷೆ ಬೇರೆ, ನಾವು ಎರಡೂ ರಾಷ್ಟ್ರಗಳು ಒಂದೇ ರಾಷ್ಟ್ರವಲ್ಲ ಅಂತ ಹೇಳಿದ್ದ. ಪಾಕ್ ಜನರಲ್ ಆಸಿಮ್ ಮುನೀರ್ ಮಿಲಿಟರಿ ಪ್ರಯಾಣವು 1986ರಲ್ಲಿ ಆರಂಭವಾಯಿತು. 2016ರಿಂದ 18ರವರೆಗೆ ಮುನೀರ್ ಮಿಲಿಟರಿ ಗುಪ್ತಚರ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ. 2018